ಯಾವುದೇ ಸರ್ಕಾರ ಬಂದರೂ ಸಹಿತ ಈ ಬಂಜಾರ ಸಮಾಜವನ್ನು ಒಂದು ಸಂಪುಟ ಸಚಿವ ಸ್ಥಾನವನ್ನು ಕೊಡ್ತಾ ಬರ್ತಾ ಇದೆ. ಈ ಸರ್ಕಾರದಲ್ಲಿ ಪ್ರಪ್ರಥಮ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಬಹಳ ನೋವಿದೆ. ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯವಾಗಿದೆ. ಇವತ್ತು ಒಂದು ಸಮಾಜ, ಒಂದು ಸಮುದಾಯ ಅಭಿವೃದ್ಧಿಯನ್ನು ಕಾಣಬೇಕು, ಒಂದು ಸಮುದಾಯ ಅದು ಮುಂದೆ ಬರಬೇಕಾದ್ರೆ ನಮಗೆ ರಾಜಕೀಯ ಸ್ಥಾನಮಾನ ಬಹಳ ಮುಖ್ಯ. ಇವತ್ತು ಈ ಸರ್ಕಾರದಲ್ಲಿ ಸಂಪುಟದಲ್ಲಿ ನಮ್ಮ ಸುಮಾರು ಶಾಸಕರು ಇದ್ದರೂ ಸಹಿತ ಯಾರನ್ನೂ ಕೂಡ ಅವರು ಸಚಿವ ಸಂಪುಟದಲ್ಲಿ ಕೊಳ್ಳದೆ ಇರತಕ್ಕಂಥದ್ದು ನಮಗೆ ಬಹಳ ಒಂದು ನೋವಾಗಿದೆ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮುಂದೆ ನಡೀತಕ್ಕಂತಹ ಏಕೈಕ ನಮ್ಮ ಶಾಸಕರು ಏನು ಉಪ ಸಭಾಪತಿಗಳಾಗಿರ್ತಕ್ಕಂತಹ ರುದ್ರಪ್ಪ ಲಂಬಾಣಿ ಅವರನ್ನ ಈ ಸಾರಿ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ನಾವು ಇಡೀ ಸಮಾಜದ ಪರವಾಗಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ನಮ್ಮ ಸಮುದಾಯಕ್ಕೆ MLC ವಿಧಾನ ಪರಿಷತ್ ಸದಸ್ಯರನ್ನಾಗಿ ಕೂಡ ಮಾಡ್ತಾಯಿದ್ರು. ಕಳೆದ ಸಾರಿ ಪ್ರಕಾಶ್ ರಾಠೋಡ್ ಅವ್ರನ್ನ ಮಾಡಿದ್ರು, ಅದರಿಂದ ಜಲಜನಾಯಕರು ಅವ್ರನ್ನ ಮಾಡಿದ್ರು. ಈ ಥರ ಅನೇಕ ಆಯಾ ಸರ್ಕಾರ ಬಂದಾಗ ನಮಗೆ MLCಗಳನ್ನು ಮಾಡ್ತಾಯಿದ್ರು. ಈ ಸಾರಿ ಈ ಸರ್ಕಾರದಲ್ಲಿ ನಮಗೆ ಸಚಿವ ಸಂಪುಟದಲ್ಲಿ ಸ್ಥಾನವೂ ಕೂಡ ಇಲ್ಲ, ಒಂದು MLC ಸ್ಥಾನವೂ ಕೂಡ ಇಲ್ಲ. ಇದು ನಮಗೆ ಒಂಥರ ಗೊಂದಲಕ್ಕೆ ಉಂಟು ಮಾಡ್ತಾ ಇದೆ. ಈ ಸರ್ಕಾರದ ಮೇಲೆ ನಾವು ವಿಶ್ವಾಸ ಮಾಡಬೇಕೋ ಬೇಡವೋ ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ಕೂಡ ಕಾದು ನೋಡ್ತೇವೆ. ಈ ಮುಂದೆ ನಡೀತಕ್ಕಂಥ ಸಂಪುಟ ಸಭೆಯಲ್ಲಿ ಒಂದು ಸಚಿವ ಸ್ಥಾನವನ್ನು, MLC ಒಂದು ಸದಸ್ಯತ್ವ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ನಾವು ಬಂಜಾರ ಗುರುಪೀಠ ಚಿತ್ರದುರ್ಗದ ವತಿಯಿಂದ, ಇಡೀ ಸಮಾಜದ ವತಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ.